ಸುಖ ದುಃಖ ಎಲ್ರಿಗೂ ಬರೋದೆ. ಮನಸ್ಸನ್ನು ಹಿಡಿತಲ್ಲಿಟ್ಕೊಳ್ಳಿ, ಸ್ವಂತ ಮೌಲ್ಯಗಳನ್ನು ಕಾಪಾಡ್ಕೊಳ್ಳಿ. ಜೀವನದಲ್ಲಿ ಬರೋ ಸುಖ ದುಃಖ, ಸೋಲು ಗೆಲುವು, ಜನ ಪರಿಸ್ಥಿತಿಗಳನ್ನು ನಮ್ಮ ಮನಸ್ಸಿನ ಹಿಡಿತದಲ್ಲಿ ಇಟ್ಕೊಂಡು ಸ್ವಂತ ಮೌಲ್ಯಗಳನ್ನು ಕಾಪಾಡ್ಕೊಂಡು ಸಾಗೋದೇ ಜೀವನದ ಕಲೆ ಅನಿಸ್ಕೊಳ್ಳುತ್ತೆ. ಜೀವನದ ಕಲೆ ಶುರು ಆಗದೆ ನಿನ್ನನ್ನು ನೀನು ಅರ್ಥಕೊಂಡಾಗ ಮಾತ್ರ. ನಿನ್ನ ಶಕ್ತಿ ಮತ್ತು ನಿನ್ನ ದೌರ್ಬಲ್ಯಗಳನ್ನು ನೀನು ಒಪ್ಕೊಂಡಾಗ ಜೀವನ ಸುಲಭ ಆಗುತ್ತೆ. ಆಲೋಚನೆಗಳಲ್ಲಿ ಸ್ಪಷ್ಟತೆ ಬರುತ್ತೆ. ಭ್ರಮೆಯಿಂದ ಹೊರಗೆ ಬಂದು ಇಂದಿನ ಕ್ಷಣದಲ್ಲಿ ಬದುಕೋದನ್ನು ಕಲಿ. ಹಳೆಯ ನೋವಿಗಾಗಲಿ ಭವಿಷ್ಯದ ಭಯಕ್ಕಾಗಲಿ ನಿನ್ನ ಜೀವನವನ್ನು ಒಪ್ಪಿಸಬೇಡ. ದುಃಖವನ್ನು ಪಡಬೇಡ. ನಿರೀಕ್ಷೆಗಳನ್ನು ಮಿತಿಗೊಳಿಸು. ನಿರೀಕ್ಷೆ ಕಡಿಮೆ ಆದಷ್ಟು ಹೆಚ್ಚು ಶಾಂತಿ ದೊರೆಯುತ್ತೆ. ಮನಸ್ಸು ಹಗುರ ಆಗುತ್ತೆ, ಗುರಿ ಸ್ಪಷ್ಟವಾಗುತ್ತೆ. ಬೇರೆಯವರೊಂದಿಗೆ ಹೋಲಿಕೆ ಬಿಟ್ಟುಬಿಡು. ಬೆಳವಣಿಗೆ ದಾರಿ ಯಾವುದು ಅನ್ನೋದನ್ನು ಹುಡುಕು, ಅದನ್ನು ಕಂಡುಕೋ. ಇತರರ ಜೀವನ ನಿನಗೆ ಉದಾಹರಣೆ ಅಲ್ವೇ ಅಲ್ಲ. ನಿನ್ನ ಪ್ರಗತಿನೇ ಮುಖ್ಯ. ಹಲವು ಸಂದರ್ಭಗಳಲ್ಲಿ ಮೌನವನ್ನು ಧರಿಸೋ ಅಭ್ಯಾಸ ಮಾಡ್ಕೋ. ಎಲ್ಲದಕ್ಕೂ ಪ್ರತಿಕ್ರಿಯಿಸಬೇಕಾದ ಅಗತ್ಯ ಇಲ್ಲವೇ ಇಲ್ಲ. ಮೌನ ಇದೆಯಲ್ಲ, ಕೆಲವೊಮ್ಮೆ ಬಹಳ ಬಲಿಷ್ಠವಾದ ಶಕ್ತಿಯಾಗಿ ನಮಗೆ ಆಧಾರ ಆಗುತ್ತೆ. ಮೌನವಾಗಿರೋದನ್ನು ಕಲಿ. ಸಂಬಂಧಗಳನ್ನು ಎಚ್ಚರಿಕೆ ಮತ್ತು ಗೌರವದಿಂದ ನಿಭಾಯಿಸು. ಈಗಿನ ಕಾಲದಲ್ಲಿ ಅದೇ ಕಷ್ಟ. ಮಾತಿನಲ್ಲಿ ಮೃದುತನ ಇರಲಿ, ಆದಷ್ಟು ಮನಸ್ಸಿನಲ್ಲಿ ಪ್ರಾಮಾಣಿಕತೆ ಇರಲಿ, ನೇರವಾದ ನಡೆನುಡಿ ಇರಲಿ. ಸೋಲು ಬಂದಾಗ ಅಳ್ತಾ ಕೂರದೆ ಎದೆಗುಂದೆ ಪಾಠವಾಗಿ ಅದನ್ನು ನೋಡು. ಸರಿಯಾದ ದಾರಿ ತೋರಿಸುವ ಗುರು ಅದೇ. ಸೋಲು ಕೊನೆ ಅಲ್ಲ, ಹೊಸದರ ಪ್ರಾರಂಭ ಅದು. ಸ್ವಯಂ ಶಿಸ್ತು ಬೆಳೆಸ್ಕೊ. ಶಿಸ್ತಿಲ್ಲದ ಜೀವನ ಸೂತ್ರ ಹರಿದ ಪಟದ ಹಾಗೆ. ಶಿಸ್ತು ಇಲ್ಲದೆ ಸ್ವಾತಂತ್ರ್ಯವೂ ಸಹ ಅಸ್ಥಿರ ಆಗುತ್ತೆ. ಜೀವನದಲ್ಲಿ ಶಿಸ್ತು ಬಹಳ ಬಹಳ ಮುಖ್ಯ. ಈಗ ನೀನು ಹೇಗಿದೆಯೋ ಆ ಸ್ಥಿತಿಗೆ ಕೃತಜ್ಞತೆಯನ್ನು ಸಲ್ಲಿಸೋ ಅಭ್ಯಾಸ ಬೆಳೆಸ್ಕೋ. ಚೆನ್ನಾಗಿ ಇರ್ತೀರಾ, ಇಲ್ಲಿದ್ದನ್ನೆಲ್ಲ ಮನಸ್ಸಿಗೆ ಹಾಕ್ಕೊಂಡು ಮನಸ್ಸಿನ ತಾಕಲಾಟವನ್ನು ಬೆಳೆಸ್ಕೊಳ್ಬೇಡಿ. ಇರುವುದಕ್ಕೆ ಧನ್ಯವಾದ ಹೇಳಿದಾಗ ಅದು ಇನ್ನಷ್ಟು ಮತ್ತಷ್ಟು ಹೆಚ್ಚಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಮೊಟ್ಟ ಮೊದಲ ಆದ್ಯತೆಯನ್ನು ನಿಮ್ಮ ಆರೋಗ್ಯಕ್ಕೆ ಕೊಡಿ. ದೇಹ ಮತ್ತು ಮನಸ್ಸಿನ ಆರೋಗ್ಯ ಉತ್ತಮ ಸಾಧನೆ ಮಾಡಲಿಕ್ಕೆ ಅತಿ ಅಗತ್ಯ. ಇದನ್ನು ನೀವು ದಿನನಿತ್ಯದಲ್ಲಿ ಆಹಾರ ಆಚಾರ ವಿಚಾರಗಳ ಮೂಲಕ ನೀವು ಅದನ್ನು ಸಾಧಿಸಬೇಕು. ಅದನ್ನು ನಿಯಮದ ಹಾಗೆ ಪಾಲಿಸಬೇಕು. ನಿನ್ನ ಮಿತಿಗಳನ್ನು ತಿಳಿದುಕೋ. ನಿನ್ನ ಕೈ ಮೀರಿದರದ ಬಗ್ಗೆ ಹೆಚ್ಚು ಯೋಚನೆಯನ್ನು ಮಾಡೋದಾಗಲಿ ಅದರ ಬಗ್ಗೆ ಹೆಚ್ಚು ಪ್ರಯತ್ನಗಳನ್ನು ಮಾಡೋದಾಗಿ ಮಾಡಲೇಬೇಡ. ಎಲ್ರಿಗೂ ಎಲ್ಲದಕ್ಕೂ ಹೌದು ಅನ್ನೋದು ಜೀವನ ಅಲ್ವೇ ಅಲ್ಲ. ಅದು ಜೀವನ ಕಲೆ ಅನಿಸೋದೇ ಇಲ್ಲ. ಬೇಡ ಆದದನ್ನು ಧೈರ್ಯವಾಗಿ ನಿರಾಕರಿಸೋದು ಸಹ ಅಷ್ಟೇ ಮುಖ್ಯ. ಜೀವನವನ್ನು ಸರಳತೆಯಾಗಿ ಆಚರಿಸು. ಜಟಿಲತೆ ಕಡಿಮೆ ಆದಷ್ಟು ಜೀವನ ಆಸಕ್ತಿದಾಯಕ ಆಗುತ್ತೆ, ಸಿಹಿಯಾಗುತ್ತೆ, ಸಹ್ಯವಾಗುತ್ತೆ. ನಿತ್ಯ ಕಲಿಕೆನೇ ಸಾಧನೆ ಹಾದಿ. ಕೌಶಲ್ಯಗಳ ಕಲಿಕೆಯತ್ತ ಮನಸ್ಸು ಇರಲಿ. ಕಲಿಕೆ ನಿಂತ ದಿನದಿಂದ ನಿನ್ನ ಬೆಳವಣಿಗೆ ಕುಂಠಿತ ಆಗುತ್ತೆ. ಎಚ್ಚರ ಇರಲಿ. ನೀನು ಬೆಳಿಬೇಕು, ಉದ್ಧಾರ ಆಗಬೇಕು ಅಂದರೆ ನಿತ್ಯ ಹೊಸ ಹೊಸ ಕೌಶಲ್ಯಗಳನ್ನು ನೀನು ಕಲಿಲೇಬೇಕು. ಸಮಸ್ಯೆ ಎದುರಾಯಿತು ಅಂತ ಹೆದರ್ಕೊಂಡು ಓಡೋಗ್ಬೇಡ. ಎದುರಾಗೋ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸು. ಧೈರ್ಯವಾಗಿ ಭಯವನ್ನು ದಾಟಿದಾಗಲೇ ಆತ್ಮವಿಶ್ವಾಸ ಹುಟ್ಟುತ್ತೆ. ಸಮಸ್ಯೆ ಬಗೆಹರಿಯುತ್ತೆ. ನಿನ್ನ ಮೌಲ್ಯಗಳನ್ನು ಎಂದೆಂದೂ ಕಡೆಗಣಿಸಬೇಡ. ಬದಲಾದ ಪರಿಸ್ಥಿತಿಯಲ್ಲಿಯೂ ಸಹ ಮೌಲ್ಯಗಳು ಬದಲಾಗೋದಿಲ್ಲ ಅನ್ನೋದರ ಅರಿವು ನಿನಗಿರಲಿ. ನಿನ್ನ ಮೌಲ್ಯವನ್ನು ಸ್ವಮೌಲ್ಯವನ್ನು ಎಂದೆಂದಿಗೂ ನೀನು ಬಿಡಬೇಡ. ಇರೋ ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಆಗದೇ ಇದ್ದರೂ ಅದನ್ನು ನೋಡುವ ದೃಷ್ಟಿಯನ್ನು ಬದಲಾಯಿಸುವ ಜಾಣ್ಮೆಯೇ ಜೀವನ ಕಲೆ ಅನಿಸ್ಕೊಳ್ಳುತ್ತೆ. ಇದಾಗಿತ್ತು ಇಂದಿನ ವಿಡಿಯೋವನ್ನು ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಮಸ್ಕಾರ.